ನಿಮ್ಮ ಮೇಲೆ ಈಗ ಎಫ್ಐಆರ್ ಮಾಡಿದ್ದಾರೆ ಸರ್. ಅವರು ಹೊರಟಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ನಾನ್ ಬೇಲೇಬಲ್ ಹಾಕಿರೋ ಅದಕ್ಕೆ ನಾನೇ ಸರೆಂಡರ್ ಆಗೋಣ ಅಂತ ಬಂದಿದ್ದೆ. ಹೌದು, ಎಸ್ ಹೌದು. ಸೊ ಈಗ ಯಾವ ಸೆಕ್ಷನ್ಸ್ ಆಗಿದಾರಂತೆ ಗೊತ್ತಿಲ್ಲ. ಮೇ ಬಿ ನೋಡಿ, ತಾವು ಕೂಡ ಮಾತಾಡ್ತಾ ಇದ್ದೀರಿ, ಮತ್ತೆ ಹ್ಯೂಮನ್ ರೈಟ್ಸು ಕೂಡ ಬಂದಿದ್ದಾರೆ. ಲೆಟ್ ಅಸ್ ಸಿ ಯಾವುದು ನನಗೆ ಅದು ರೈಟ್ಸ್ ಇದೆ, ಯಾವ ಸೆಕ್ಷನ್ಸ್ ಇದೆ ಅಂತ ಕೇಳೋದಕ್ಕೆ ರೈಟ್ಸ್ ಇದೆ. ಸೊ ಎಫ್ ಐ ಆರ್ ಆಗಿದ್ದಂತರೂ ಖಚಿತ. ಈಗ ಎಫ್ ಐ ಆರ್ ಆದ ನಂತರ ಮತ್ತೆ ವಾಪಸ್ ಬರ್ತೀನಿ. ಅವ್ರು ನೋಟಿಸ್ ಕೊಡಲಿ, ನೋಟಿಸ್ ಕೊಟ್ಟರೆ ಮತ್ತೆ ಬರ್ತೇನೆ. ನಾನು ಇಲ್ಲಿ ಬಂದಿದ್ದ ಉದ್ದೇಶ ಅಂದರೆ ನಾನು ಓಡಿ ಹೋಗ್ತಾ ಇಲ್ಲ ಸರ್. ಅಸಹಕಾರ ಅಲ್ಲ, ಸಹಕಾರ ಕೊಡೋಕೆ ನಾವು ಇರೋದಿಲ್ಲ. ಸೊ ಸಹಕಾರ ಕೊಡೋಕ್ಕಂತ ಬಂದಿದ್ದೆ ನಾನು. ಈಗ ಡಿ ಕೆ ಶಿ ಹೇಳ್ತಾರೆ ತಿಮ್ಮರೋಡಿಯವರನ್ನ ಒದ್ದು ಒಳಗೋಕ್ಕೆ ನಾನು ಹೇಳಿದ್ದೆ ಅಂತೇಳಿ. ಹಂಗಿದ್ರೆ ಅವ್ರ ಮೇಲೆ ಡಿ ಕೆ ಶಿವಕುಮಾರ್ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಓಪನ್ ಆಗಿ ಗೊತ್ತಾಗ್ತಾ ಇದೆ. SIT ತನಿಖೆಯನ್ನು ಮುಚ್ಚಿ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂಚೆ SITಗೆ ಮತ್ತೆ ಈಗ ಏನು ತಿಮ್ಮರೋಡಿ ಅವರ ಅರೆಸ್ಟ್ ಆಗಿದೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ಲ. ಸೊ ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇಲ್ಲಿ BL ಸಂತೋಷ್ ಅವರು ಹಿಂದೂ ಸಂಘಟನೆಯ ಪ್ರಮುಖರಾಗಿದ್ದರಿಂದ ಇಲ್ಲಿ ಸತ್ತಂಥ ಅನೇಕ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳಾಗಿರೋದ್ರಿಂದ ಯಾಕೆ ಧ್ವನಿ ತಾತ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಇವ್ರು ಕೇಳಿದ್ದು. ಯಾರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾತಾಡಬೇಕಾದ್ರೆ ಸ್ವಲ್ಪ ಖಾರವಾಗಿ ಮಾತಾಡ್ತಾರೆ, ಮನಸ್ಸಿನಲ್ಲಿ ನೋವಿದ್ದಾಗ ಖಾರವಾಗಿ ಮಾತಾಡ್ತಾರೆ. ಅದನ್ನೇ ಇಟ್ಕೊಂಡು FIR ಮಾಡಿಸೋದಲ್ಲದೆ ಅರೆಸ್ಟ್ ಮಾಡೋ ಲೆಕ್ಕಕ್ಕೂ ಕೂಡ ಹೋಗಿದ್ದಾರೆ. ಅದಕ್ಕೂ ಮತ್ತೆ ಈ SIT ತನಿಖೆಗೆ ಸಂಬಂಧ ಇಲ್ಲ. ಆದರೆ ಇವ್ರು ಏನು ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ, ಓ ನೋಡಿ ಇವನು ಅಲ್ಲಿ ಮೂಳೆನೇ ಇಲ್ಲ, ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅರೆಸ್ಟ್ ಮಾಡಿದರು, ಹೋರಾಟ ಸಮೀರ್ಗೆ ಅರೆಸ್ಟ್ ಮಾಡಕ್ಕೆ ಹೋಗಿದ್ದಾರೆ, ನೋಡಿ ಅವನು ಸುಳ್ಳು ಹೇಳಿದ. ಯಾಕಂತ ಹೇಳಿದ್ರೆ ಅಲ್ಲಿ ಮೂಳೆ ಇಲ್ಲ. ಗಿರೀಶ್ ಮಟ್ಟಣ್ಣ ಅವ್ರಿಗೆ ಅರೆಸ್ಟ್ ಮಾಡ್ತಾರೆ, ಈಗ ನೋಡಿ ಯಾಕಂತ ಹೇಳಿದ್ರೆ ಮೂಳೆ ಇಲ್ಲ. ಮೂಳೆಗೂ ಈಗ ಇರೋ ಸೊ ಆ ಒಂದು ಹುಚ್ಚುತನ ಮಾಡಿ ಇದು ಮಾಡ್ತಾ ಇದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ರಿಗೂ ಕೂಡ, ನೋಡಿ ಪ್ರತಿದಿನ ಒಬ್ಬೊಬ್ಬರು ಬರ್ತಾ ಇದ್ದಾರೆ. ಆ ಧರ್ಮಸ್ಥಳದಲ್ಲಿ ಹತ್ಯೆ ಆದವ್ರದ್ದು ವೇದವಲ್ಲಿ ಪಾಪ ನಿನ್ನೆ ಮೊನ್ನೆನೇ ಬಂದಿದ್ದಾರೆ. ನಿನ್ನೆ ಇದೊಂದು ಗಲಾಟೆ ಆಗಿದ್ದು ನೋಡಿ ಭಯ ಪಟ್ಕೊಂಡು ಓಡಿ ಪಾಪ ಅವರು ಇನ್ನೇನಪ್ಪ ಇವ್ರಿಗೆ ಹಿಂಗಾಗಿದೆ ಅಂತೇಳಿ ವಾಪಸ್ ಹೋಗಿದ್ದಾರೆ. ಒನ್ಸ್ ಅಗೇನ್ ವೇದವಲ್ಲಿ ಅವ್ರ ಅಣ್ಣ ಬರ್ತಾ ಇದ್ದಾರೆ. ಆ ವೇದವಲ್ಲಿಯನ್ನು ಸುಟ್ಟು ಹಾಕಿದರು, ಅತ್ಯಾಚಾರ ಮಾಡಿ ಸುಟ್ಟು ಹಾಕಿದಂಥ ಕೇಸ್ ಆರೋಪಿ ನಾಪತ್ತೆ. ಸೊ ಅವರು ಬಂದು ಕೊಟ್ಟಿದ್ದಾರೆ. ಈಗ SITಗೆ ಬರೋರಿದ್ರು ಅವರು. ಸೊ ಅವರು ತುಂಬ ಜನ ಬರ್ತಾ ಇದ್ದಾರೆ. ಆ ಪ್ರಕ್ರಿಯೆಯನ್ನು ನಿಲ್ಲಿಸೋದಕ್ಕೆ, ಭಯಭೀತಿಯನ್ನು ಹುಟ್ಟಿಸೋದಕ್ಕೆ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನೆ ಮಾಡುವಂಥವ್ರು. ನಾವು ಯಾವುದೇ ಭಯಕ್ಕೂ ನಾವು ಅದು ಸಮೀರ್ಗೂ ಕೂಡ ಮತ್ತೆ ನಾಳೆನೇ ಬರಬೇಕಂತ ಹೇಳಿದ್ದಾರೆ. ಇನ್ನೊಂದು ನೋಟಿಸ್ ಆಗಿದೆ ಸಮೀರ್ ಮೇಲೆ. ಹೌದು, ಇವತ್ತು ಮೇ ಬಿ ಬರ್ತಾ ಇದ್ದಾರೆ ಅವರು, ಇವತ್ತು ಅಥವಾ ನಾಳೆ. ನಿನ್ನೆ ಸಾಯಂಕಾಲ ಆಗಿದೆ. ಸೊ ನಾಳೆವರೆಗೆ ಟೈಮ್ ಇದೆ. ಸೊ ಅವರು ಇವತ್ತು ಅಥವಾ ನಾಳೆ ಅವ್ರ ಅಡ್ವೊಕೇಟ್ ಅದನ್ನು ಉತ್ತರ ಕೊಡ್ತಾರೆ. ಬೆಳ್ತಂಗಡಿಗೆ ಬರಬೇಕು ಅವರು. ಯಾರು? ಸಮೀರ್. ಸರ್ ಅದನ್ನ ಅವ್ರ ಅಡ್ವೊಕೇಟ್ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ದ್ವಾರಕನಾಥ್ ಸರ್ ಇದ್ದಾರೆ. ಸೊ ನಾನು ಅದನ್ನ ಕಾಂಟ್ರಾಡಿಕ್ಟ್ ಮಾಡೋಕ್ಕಾಗಲ್ಲ. ಹೌದು, ನೀವು ಹೇಳಿದ್ರಿ ಅವರು ಬೇರೆ ಬೇರೆ ಕೇಸ್ಗಳು. ಹೌದು, ಬಾಡಿ ವಾರೆಂಟ್ ಮಾಡಿ ಈಗ ನೀವು ಅರೆಸ್ಟ್ ಆದ್ರೆ ಮುಂದಿನ ಹೋರಾಟ ಈಗ ಇದ್ದಿದ್ದಕ್ಕಿಂತನೂ ಒಂದು 100 ಪಟ್ಟು ಜಾಸ್ತಿ ಆಗುತ್ತೆ. ಜನರಿಗೆ ಸತ್ಯ ಗೊತ್ತಾಗ್ಬಿಟ್ಟಿದೆ ಈಗ ಆಲ್ರೆಡಿ. ಬೇಕಂತಲೇ ಇವ್ರು ಹಾಕ್ತಾ ಇದ್ದಾರೆ ಅಂತೇಳಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಜನ ಆಗ್ರಹ ಮಾಡೋದಕ್ಕೆ ಇವತ್ತು ಇಡೀ ಜಗತ್ತು ಕಣ್ ತೆರೆದು ನೋಡ್ತಾ ಇದೆ. ಇನ್ನು ಜೈಲು ಒಳಗೆ ಇದ್ದ ತಕ್ಷಣ ನಾವೇನು ಸತ್ತು ಹೋಗಲ್ಲ ಸರ್, ಸತ್ತು ಹೋಗಲ್ಲ. ಅಲ್ಲ, ಜೈಲಿನಲ್ಲಿ ಇದ್ಕೊಂಡು ವ್ಯವಹಾರ ಮಾಡ್ತಾರಂತೆ. ನಾವು ಜೈಲಿನಲ್ಲಿ ಇದ್ಕೊಂಡು ಹೋರಾಟ ಮಾಡೋಕ್ಕಾಗಲ್ವಾ? ನಾವೇನು ಕಳ್ರ ಸುಳ್ರ ಓಡಿ ಹೋಗಿದ್ವಿ, ಏನು ಮಾಡಿದ್ದೀವಿ? ಜನಗಳಿಗೆ ಗೊತ್ತಾಗುತ್ತೆ. ಇನ್ನೂ 100 ಜನ ಲೀಡರ್ಶಿಪ್ ಇದೆ. ಆಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಲೀಡರ್ಶಿಪ್ನಲ್ಲೇ ತುಂಬ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಸರ್. ಮೇ ಬಿ ಮಾಡಬಹುದು ಅವರು. ಅದಕ್ಕೆ ನಾನು ಹೇಳಿದೆ ವಿಜುವಲ್ಸ್ ಇದೆ ನೋಡಿ ಅಂತ. ವಿಜುವಲ್ಸ್ ಇದೆ. ಯಾಕಂತ ಹೇಳಿದರೆ ಇಲ್ಲಿ ಪ್ರೊಸೀಜರ್ಸ್ ಯಾವ ಕೂಡ ಇಲ್ಲಿ ಆಮನತ್ರ ಥ್ಯಾಂಕ್ಸ್ ಟು SP ಅರುಣ್ ಸರ್. ಅವ್ರು ಇರೋದಕ್ಕೇ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರ ಥರ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ ಅಂತಂತ ಹೇಳಿದ್ರೆ ಧರ್ಮಸ್ಥಳದ ಧರ್ಮೋದ್ಯಮಿಯ ನೌಕರ ಥರ ಕೆಲಸ ಮಾಡ್ತಿದ್ರು. ಓನ್ಲಿ ಬಿಕಾಸ್ ಆಫ್ ಅರುಣ್ ಸಾಹೇಬ್ರಿಂದ ಪ್ರೊಸೀಜರ್ಸ್ ಎಲ್ಲ ಒಂದು ಟ್ರ್ಯಾಕಿಗೆ ಬಂದಿದೆ. ಬಟ್ ಗೊತ್ತಿಲ್ಲ ಅವ್ರ ಮೇಲೆ ಏನಾದರೂ ಪ್ರೆಷರ್ ಆ್ಯಕ್ಟ್ ಮಾಡ್ತಾ ಇದೀವಿ ಅಂತೇಳಿ. ಬಟ್ ಸ್ಟಿಲ್ ಅವ್ರು ಇರೋದ್ರಿಂದಲೇ ಇಲ್ಲ ಅಂತ ಹೇಳಿದರೆ ಸೀದಾ ಅರೆಸ್ಟ್ ಮಾಡೋರು ಇವತ್ತು. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.